ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಿದ್ರು, ಸರ್ ನಾವು ಕಂಪ್ಯೂಟರ್ ಮೇಲೆ ನಾವು ಕಂಪ್ಯೂಟರ್ ಕಲ್ತೀವಿ, ಕೆಲಸಕ್ಕೆ ಹೋಗ್ಬೇಕಾಗಿದೆ, ಡಾಟಾ ಎಂಟ್ರಿ ಕೆಲಸ ಯಾವ ರೀತಿಯಾಗಿ ಇರುತ್ತೆ, ಇವತ್ತು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ನಮಗೆ ಕೆಲಸಗಳನ್ನ ಕೊಡ್ತಾರೆ, ನಾವು ಯಾವ ಸಾಫ್ಟ್ವೇರ್ ಒಳಗೆ ಕೆಲಸ ಮಾಡಬೇಕಾಗಿದೆ, ಅಲ್ಲಿ ಯಾವ್ಯಾವ ತರದ ಕೆಲಸಗಳನ್ನ ಮಾಡಬೇಕಾಗಿದೆ, ಯಾವ ರೀತಿಯಾಗಿ ಕೆಲಸವನ್ನ ಬೇಕಾಗಿದೆ ಅಂತೇಳಿ ಬಹಳಷ್ಟು ಮಂದಿಗೆ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇವತ್ತಿನಿಂದ ನಿಮಗೆ ಡಾಟಾ ಎಂಟ್ರಿ ಆಪರೇಟರ್ ಆಗಬೇಕಾಗಿದೆ, ಕಂಪ್ಯೂಟರ್ ಆಪರೇಟರ್ ಆಗಬೇಕಾಗಿತ್ತು ಅಂದ್ರೆ ದಯವಿಟ್ಟು ಇವತ್ತಿನಿಂದ ಈ ಒಂದು ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದೀನಿ. ಅಂದ್ರೆ ಪ್ರತಿದಿನ ಒಂದೊಂದು ಅಸೈನ್ಮೆಂಟ್ ಗಳನ್ನ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಯಾವ ಸಾಫ್ಟ್ವೇರ್ ಒಳಗೆ ಕೆಲಸ ಮಾಡಬೇಕು, ಮತ್ತೆ ಐಟಿ ಫೀಲ್ಡ್ ಅಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಒಳಗಾಗಿರ್ಬೋದು, ಕಂಪನಿಗಳಲ್ಲಿ ಆಗಿರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ನಿತರ ಯಾವುದೇ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೂಡ ಇವತ್ತು ಗ್ರಾಮ ಪಂಚಾಯತಿ ಹಿಡಿದು ಮೇಲ್ಗಡೆ ದೊಡ್ಡ ದೊಡ್ಡ ಆಫೀಸ್ ಲೆವೆಲ್ ವರೆಗೂ ಕೂಡ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಇವತ್ತು ಕಂಪ್ಯೂಟರ್ ಒಳಗೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಪ್ರತಿದಿನ ಒಂದೊಂದು ಕ್ಲಾಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯುವುದು ಸ್ನೇಹಿತರೆ. ಹಾಗಾದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಮಾಡಿದ ನಂತರ ಕಂಪ್ಯೂಟರ್ ಒಳಗಿರುವಂತಹ ಎಲ್ಲಾ ಸಾಫ್ಟ್ವೇರ್ ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ. ಹಂಗಾದ್ರೆ ನಾವು ಡಾಟಾ ಎಂಟ್ರಿ ಮತ್ತು ಕಂಪ್ಯೂಟರ್ ಆಪರೇಟರ್ ಕೆಲಸ ಎದ್ರೊಳಗೆ ಮಾಡ್ತಾರಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ 2007 ಅನ್ನುವಂತ ಒಂದು ಸಾಫ್ಟ್ವೇರ್ ನನ್ನ ಲ್ಯಾಪ್ಟಾಪ್ ಒಳಗದ, ನಿಮ್ಮ ಕಂಪ್ಯೂಟರ್ ಒಳಗೂ ಕೂಡ ಸಿಗ್ತದ. ಆಫೀಸ್ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತೇಳಿ ಯಾವುದೇ ವರ್ಷನ್ ಇದ್ರೆ ಇರ್ಲಿ, ಅದನ್ನ ನೀವು ಪಟಕ್ಕನೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರು ಆಗ್ತದೆ ನಿಮ್ಮ ಕಂಪ್ಯೂಟರ್ ಒಳಗ. ಆದ ನಂತರ ನೋಡಕ್ ನೋಡ್ರಿ ಬಹಳ ಚಂದ ಕಾಣಿಸ್ತದ, ಮೇಲೆ ಬುಕ್ ನಂಬರ್ 1 ಅಂತ ಬರ್ತದ. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂದ್ರೆ ಇದಕ್ಕೆ ಟೈಟಲ್ ಬಾರ್ ಅಂತ ಹೇಳ್ತೀವಿ ನಾವು. ಟೈಟಲ್ ಬಾರ್ ಅಂದ್ರೆ ಈ ಒಂದು ಸಾಫ್ಟ್ವೇರಿನ ಹೆಸರಿಗೆ ನಾವು ಟೈಟಲ್ ಬಾರ್ ಅಂತ ಹೇಳ್ತೀವಿ. ಇದನ್ನ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕರಿತೀವಿ. ಗಮನದಲ್ಲಿ ಕೇಳ್ಕೋರಿ, ಈ ಮುಂದಿನ ದಿನಗಳಲ್ಲಿ ನೀವು ಕಂಪ್ಯೂಟರ್ ಆಪರೇಟರ್ ಆಗಬೇಕಾಗಿದೆ, ಕಂಪ್ಯೂಟರ್ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಗೆ ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿತ್ತು ಅಂದ್ರೆ ಪ್ರತಿದಿನ ಒಂದೊಂದು ಹೊಸ ವಿಡಿಯೋಸ್ ಗಳ ಮಾಡಿ ಯೂಟ್ಯೂಬ್ ಒಳಗೆ ಹಾಕ್ತಿರ್ತೀನಿ. ಕಂಪಲ್ಸರಿ ಎಲ್ಲಾ ವಿಡಿಯೋಸ್ ಗಳ ನೋಡ್ಕೊಂಡು ನೀವು ಜಾಬಿಗೆ ಸೇರ್ಕೊಂಡ್ರೆ ಯಾವುದೇ ಇಂಟರ್ವ್ಯೂ ಕೂಡ ನೀವು ಫೇಲ್ ಆಗುವುದಿಲ್ಲ. ಗ್ಯಾರಂಟಿ ನಿಮ್ಗೆ 100% ಕೆಲಸ ಸಿಗುತ್ತೆ. ಓಕೆನಾ? ಹಾಗಾಗಿ ಪ್ರತಿದಿನ ನೋಡಿ. ಇದರ ಜೊತೆಗೆ ಇನ್ನೊಂದು ಆಫರ್ ಹೇಳ್ಕೊಡ್ತಾ ಇದೆ ನಿಮ್ಗೆ. ಬಹಳಷ್ಟು ಜನರಿಗೆ ಕಂಪ್ಯೂಟರ್ ಬರ್ತಾ ಇರತ್ತೆ, ಬಟ್ ಒಂದು ಕನ್ಫ್ಯೂಸ್ ಇರುತ್ತೆ, ಹೆಂಗೆ ಕೆಲಸ ಮಾಡೋದು, ಏನ್ ಕೆಲಸ ಕೊಡ್ತಾರೆ, ಅದೇ ಒಂದು ಅಂಜಿಕೆ ಇರ್ತದೆ. ಮತ್ತೆ ಜೊತೆಗೆ ಕಂಪ್ಯೂಟರ್ ಕಲ್ತಿರ್ತೀವಿ, ಸರ್ಟಿಫಿಕೇಟ್ ಇರೋದಿಲ್ಲ. ನಮ್ಮ ಹತ್ರ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಬಂದು ಫಾಲೋ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ರಿ. ಸರ್ಟಿಫಿಕೇಟ್ ಅಂತ ಮೆಸೇಜ್ ಮಾಡ್ರಿ, ಆಫೀಸ್ ಇಂದ ಮಾಹಿತಿ ಬರುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ಯಾವುದೇ ಮೋಸ ವಂಚನೆ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ನೀವು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು. ಓಕೆನಾ? ಜೊತೆಗೆ ಈ ರೀತಿಯಾಗಿ ಒಂದು ಸಾಫ್ಟ್ವೇರ್ ಓಪನ್ ಮಾಡ್ತಿದ್ದಾನೆ. ಮೇಲ್ಗಡೆ ನಮ್ಗೆ ಗೊತ್ತಾಗಿದೆ, ಇದಕ್ಕೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಬಂದ್ ಮಾಡಬೇಕಾಗಿತ್ತು ಅಂದ್ರೆ ಕೆಂಪ ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಚ್ಛ ಬಂದ್ ಆಗ್ಬಿಡ್ತದೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾವು ಆಫೀಸ್ ಬಟನ್ ಅಂತ ಹೇಳ್ತೀವಿ. ಇವುಗಳಿಗೆ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಮೆನು ಬಾರ್ಸ್ ಅಂತ ಕರಿತೀವಿ. ಏನ್ ಹೇಳ್ತೀವಿ ಇವುಗಳನ್ನ? ಮೆನು ಬಾರ್ಸ್ ಅಂತ ಹೇಳ್ತೀವಿ. ಕಾಪಿ ಪೇಸ್ಟ್ ಇವಂತರೂ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಬಟ್ ಇದಕ್ಕೆ ಸಂಪೂರ್ಣವಾಗಿ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ರಬ್ಬಿನ್ ಅಂತ ಕರಿತೀವಿ. ಆ ಒಂದು ರಬ್ಬಿನಲ್ಲಿ ಎಡಿಟಿಂಗ್ ಒಂದು ಗ್ರೂಪ್ಸ್ ಕಮಾಂಡ್ಸ್ ಆಗಿರ್ಬೋದು, ಸೆಲ್ ಕಮಾಂಡ್ ಆಗಿರ್ಬೋದು, ಸ್ಟೈಲ್ ಕಮಾಂಡ್ ಆಗಿರ್ಬೋದು, ನಂಬರ್ ಕಮಾಂಡ್ ಆಗಿರ್ಬೋದು, ಅಲೈನ್ಮೆಂಟ್ ಕಮಾಂಡ್ಸ್ ಅಂತ ಹೇಳ್ತೀವಿ, ಫಾಂಟ್ ಕಮಾಂಡ್ ಅಂತ ಕರಿತೀವಿ, ಕ್ಲಿಪ್ಬೋರ್ಡ್ ಕಮಾಂಡ್ಸ್ ಅಂತ ಕೂಡ ನಾವು ಇಲ್ಲಿಂದ ಸಂಪೂರ್ಣವಾಗಿ ಕರಿತೀವಿ. ಹಾಗಾದ್ರೆ ಇದರಲ್ಲಿ ನಾವು ಡಾಟಾ ಎಂಟ್ರಿ ಕೆಲಸವನ್ನ ಹೆಂಗ್ ಮಾಡ್ತಾರೆ ಸರ್, ಯಾವೆಲ್ಲ ಕೆಲಸಗಳು ಮಾಡ್ಲಿಕ್ಕೆ ಕೊಡ್ತಾರೆ, ನೀವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ಕಲಿಸ್ಕೊಡ್ತೀನಿ. ಯಾಕಂದ್ರೆ ಜಗತ್ತಿನ ಒಳಗೆ ಅತಿ ಹೆಚ್ಚಾಗಿ ಉಪಯೋಗಕ್ಕೆ ಬರುವಂತ ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಗಳಿಗೆ ಕೆಲಸ ಕೊಡುವಂತ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಇತ್ತು ಅಂದ್ರೆ ಇದೇ ಸಾಫ್ಟ್ವೇರ್ ಅಲ್ಲಿ ನಾವು ಅತಿ ಹೆಚ್ಚಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂತ ಇವುಗಳಿಗೆ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಉದ್ದ ಬಂದು ಅಂದ್ರೆ ಕಾಲಮ್ ಅಂತ ಕರಿತೀವಿ. ಉದ್ದದ ಮನೆ ಕಾಲಮ್ ಇರ್ತಾವೆ, ಇಲ್ಲಿ ಉದ್ದು ಬರೋದಕ್ಕೆ ಕಾಲಮ್, ಇದು ಎ ಕಾಲಮ, ಇದು ಬಿ ಕಾಲಮ, ಇದು ಡಿ ಕಾಲಮ್ ಅಂತ ಕರಿತೀವಿ. ಹಿಂಗ ಅಡ್ಡ ಬಂದು ಅಂದ್ರೆ ಇವುಗಳಿಗೆ ನಾವು ರೋ ಅಂತ ಕರಿತೀವಿ, ಇವುಗಳಿಗೆ ಕಾಲಮ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಒಂದೊಂದು ಲೈನ್ ಬಂತು ಅಂದ್ರೆ ರೋ ಅಂತ ಕರಿತೀವಿ. ಗೊತ್ತಾಗ್ತದ? ಹಾಗಾಗಿ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ A1 ಅಂತ ಸೆಲೆಕ್ಷನ್ ಆಗುತ್ತೆ. A1 ಅಂದ್ರೆ 1ನೇ ಕಾಲಮ್,
ಹೌದಾ, ಒಂದನೇ ಕಾಲಮ್ ಒಂದನೇ ಲೈನ್ ಎ ಅನ್ನುವಂಥದ್ದು ಒಂದನೇ ಕಾಲಮ್, ಎ ಹೆಸರದ ಕಾಲಮಿಗೆ ಎ ಕಾಲಮ್ 1 ಅಂದ್ರೆ ಒಂದನೇ ಲೈನ್ A1 ಅಂತ ಬರುತ್ತೆ. ಸಪೋಸ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ D8 ಅಂತ ಬರ್ತದೆ. 8 ಯಾಕೆ ಬರ್ತಪ್ಪ ಅಂದ್ರೆ ಇಲ್ಲಿ ರೋ ನಂಬರ್ ಯಾವ್ದಿರುತ್ತೆ, 8 ನಂಬರ್ ಆಗಿರುತ್ತೆ, ರೋ ನಂಬರ್ 8 ಇರುತ್ತೆ. ಮತ್ತೆ ರೋ ನಂಬರ್ 1 2 3 4 8 ನಂಬರ್ ಅಲ್ಲಿ ನಮ್ಮ ರೋ ಇರುತ್ತೆ. ಡಿ ಕಾಲಮ್ ಅಲ್ಲಿ 8ನೇ ನಂಬರ್ ರೋ ಒಳಗೆ ನಾವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಓಕೆ, ನೋಡೋಣ್ರಿ, ಮೊದಲನೇದಾಗಿ ಒಂದು ಅಸೈನ್ಮೆಂಟ್ ಅನ್ನ ಮಾಡಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದೀನಿ. ಮೊದಲಿಗೆ ಒಂದು ಸೆಲ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದೀನಿ STUDENT ಸ್ಟೂಡೆಂಟ್ FESS ಫೀಸ್ ಡೀಟೇಲ್ಸ್ DITAILS ಡೀಟೇಲ್ಸ್ ಅಂತ ಬರೀತಾ ಇದೀನಿ. ಹೌದಾ, ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಕೆಲಸ ಮಾಡ್ಲಿಕ್ಕೆ ನಾನು ಫಸ್ಟ್ ಬಾರಿ ಕೆಲಸಕ್ಕೆ ಹೋಗಿದ್ದೀನಿ ಒಂದು ಕಂಪನಿ ಒಳಗ. ಅಲ್ಲಿ ಒಂದು ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅನ್ನ ಮಾಡಿ ಕೊಡ್ರಿ ಅಂತೇಳಿ ನನಗೊಂದು ಇಂಟರ್ವ್ಯೂ ತಗೊಂಡಿದ್ರು. ಅದನ್ನೇ ನಿಮ್ಗೆ ಹೆಂಗ್ ಮಾಡ್ತಾರ ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದೀನಿ. ಓಕೆನಾ? ಓಕೆ, ಸಂಪೂರ್ಣವಾಗಿ ನಾವು ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅನ್ನ ಬರೋದಾದ್ಮೇಲೆ ಕೆಳಗಡೆ ಬರಿಬೇಕಾಗಿದೆ. ಇಲ್ಲೇನ್ ಬರಿಬೇಕಾಗಿದೆಪ್ಪ ಅಂದ್ರೆ ಇಲ್ಲಿ SL ನಂಬರ್ ಸೀರಿಯಲ್ ನಂಬರ್ ಅನ್ನ ಬರಿಬೇಕಾಗಿದೆ. ಟ್ಯಾಪ್ ಫ್ರೆಶ್ ಮಾಡ್ಕೊರಿ. ಓಕೆ, ಸೀರಿಯಲ್ ನಂಬರ್ ಬರಿತಿದ್ದಾನೆ. ನೀವೇನ್ ಮಾಡ್ಬೇಕು, ನಿಮ್ಮ ಕೀಬೋರ್ಡ್ ಅಲ್ಲಿ ಇರುವಂತ ಟ್ಯಾಪ್ ಫ್ರೆಶ್ ಮಾಡ್ರಿ. ನೆಕ್ಸ್ಟ್ ಕಾಲಮಿಗೆ ಬಂದ್ಬಿಡ್ತದೆ ಅದು ಪಟಕ್ಕನೆ. ಈಗೇನ್ ಮಾಡ್ಬೋದು, ಸ್ಟೂಡೆಂಟ್ ನೇಮ್ STUDENT ಸ್ಟೂಡೆಂಟ್ NAME ನೇಮ್ ಅಂತ ಟೈಪ್ ಮಾಡ್ತೀನಿ. ಮತ್ತೆ ಟ್ಯಾಪ್ ಫ್ರೆಶ್ ಮಾಡ್ರಿ. ಆಟೋಮೆಟಿಕ್ ಇನ್ನೊಂದು ಸೆಲ್ಲಿಗೆ ಹೋಗ್ತದೆ, ಕಾಲಮಿಗೆ ಹೋಗ್ತದೆ. ಸಿ ಕಾಲಮಿಗೆ ಬಂದಿವಿ. ಇಲ್ಲಿ ಏನ್ ಮಾಡ್ಬೇಕಾಗಿದೆ, ನಾವು ಡೈರೆಕ್ಟ್ ಆಗಿ ಬರಿಬೇಕಾಗಿದೆ. ಏನಂತ ಕೋರ್ಸ್ ಬರಿಬೇಕಾಗಿದೆ. COURSE ಅಂತ ಬರಿಬೇಕಾಗಿದೆ. ಕೋರ್ಸ್ ಬರ್ದೆ ನೆಕ್ಸ್ಟ್ ಟ್ಯಾಪ್ ಕ್ಲಿಕ್ ಮಾಡ್ಕೋತಾ ಇದೀನಿ. ಫೀಸ್ FESS ಒಂದು ಕೋರ್ಸಿಗೆ ಎಷ್ಟು ಫೀಸ್ ತಗೋತಾ ಇದೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಇರುತ್ತೆ. ಇವತ್ತು ಯಾವುದೇ ಶೋರೂಮ್ ಗಳಲ್ಲಿ ಆಗಿರ್ಬೋದು, ಕಂಪನಿಗಳಲ್ಲಿ ಆಗಿರ್ಬೋದು, ಎಲ್ಲೇ ಕೆಲಸಕ್ಕೆ ಹೋಗ್ರಿ, ಮೊದಲು ಮಾಡುವಂತ ಮೆಥಡ್ ಗಳನ್ನ ತಿಳ್ಕೊಂಡ್ಬಿಡ್ರಿ ಸಾಕು. ಇನ್ಸ್ಟಾಲ್ಮೆಂಟ್ ಅಂತ ಬರಿಬೇಕಾಗಿದೆ. INSTAL ಇನ್ಸ್ಟಾಲ್ಮೆಂಟ್. ಆಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅನ್ನ ನಾವು ಬರಿಬೇಕಾಗಿದೆ. INSTAL ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರದೆ. ಆಮೇಲೆ PAID ಪೇಡ್ ಅನ್ನ ಕ್ಲಿಕ್ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಫ್ರೆಶ್ ಮಾಡ್ಕೊಂಡು BALANC ಬ್ಯಾಲೆನ್ಸ್ ಅನ್ನ ಕ್ಲಿಕ್ ಮಾಡ್ತಾ ಇದೀನಿ. ಈ ರೀತಿಯಾಗಿ ಒಂದು ಅಸೈನ್ಮೆಂಟ್ ಅನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಇವತ್ತು ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ರೀತಿಯಾಗಿ ಡಾಟಾ ಎಂಟ್ರಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲ್ಕೋಬಹುದು. ಗೊತ್ತಾಗ್ತದ? ಎಲ್ಲೇ ಒಂದು ಸಂಘ ಸಂಸ್ಥೆಗಳಲ್ಲಿ ನೀವು ಕೆಲಸ ಮಾಡತ್ತೀರ ಅಂದ್ರೆ ಅಲ್ಲಿ ಒಂದು ಈ ರೀತಿಯಾಗಿ ಕೆಲಸ ಕೊಟ್ಬಿಡ್ತಾರ. ಈ ರೀತಿಯಾಗಿ ಅದ ಸ್ವಲ್ಪ ನನಗೆ ಮಾಡಿ ಕೊಡ್ರಿ ಅಂತೇಳಿ ಅವಾಗ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಹೆಂಗ್ ಮಾಡ್ಬೇಕ್ರಿ, ಏನ್ ಮಾಡ್ಬೇಕ್ರಿ ಅದು ಕನ್ಫ್ಯೂಸ್ ಆಗೋದು ಬೇಡ. ಎಲ್ಲಾ ಡಾಟಾ ಅವ್ರು ಕೊಡ್ತಾರ. ನೀವು ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೊಂಡು ಅದರಲ್ಲಿ ಎಂಟ್ರಿ ಮಾಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಆನ್ಸರ್ ಅನ್ನ ಮುಟ್ಟಿಸಬೇಕಾಗತ್ತೆ. ಅಸೈನ್ಮೆಂಟ್ ಅನ್ನ ಮಾಡಿ ಕೊಡಬೇಕಾಗ್ತದೆ. ಓಕೆನಾ? ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಅವಾಗ ನಾನೇನ್ ಮಾಡ್ಬೋದು, ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ಅನ್ನೋದು ಏನಾಗಿದೆ, ಈ ಒಂದು ಲೈನಿನ ಒಳಗಡೆ ಹೋಗಿದೆ. ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಜೂಮ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಏನಾಗಿದೆ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಬರ್ದಿದ್ದೀನಿ. ಸ್ಟೂಡೆಂಟ್ ಅಷ್ಟೇ ಕಾಣಿಸ್ತಾ ಇದೆ. ಮುಂದ್ಗಡೆ ನನಗೆ ಏನಾಗಿದೆ, ನೇಮ್ ಅನ್ನುವಂಥದ್ದು ಒಳಗೆ ಹೋಗಿದೆ. ಅವಾಗ ಅದು ನೇಮ್ ಮತ್ತೆ ಕರೆಕ್ಟ್ ಆಗಿ ಫಿಟ್ ಆಗಬೇಕು ಅಂದ್ರೆ ನೀವು ಮೌಸ್ ಇಂದ 2 ಬಾರಿ ಟಕ್ ಟಕ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಕಾಣಿಸುತ್ತೆ ಒಳಗಡೆ ಇರುವಂತ. ಹೊರಗಡೆ ಕ್ಲಿಕ್ ಮಾಡಿದ್ರೆ ಮತ್ತೆ ಕಾಣಿಸೋದಿಲ್ಲ ಅದು. ಅವಾಗ ಏನ್ ಮಾಡ್ಕೋಬೇಕು, ನೀವು ಕರೆಕ್ಟ್ ಆಗಿ ಫಿಟ್ ಆಗ್ಬೇಕಾಗಿತ್ತು ಅಂದ್ರೆ ನೀವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ್ದೇನಂದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿಂದ ನಾವು ಕರೆಕ್ಟ್ ಆಗಿ ಫಿಟ್ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಫಿಲ್ ಇರುತ್ತೆ. ಒಂದೇ ಸೆಕೆಂಡ್ ಇನ್ಸರ್ಟ್ ಅಂತ ಫಾರ್ಮೆಟ್ ಸೆಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆಟೋ ಫಿಟ್ ರೋ ಅಂಡ್ ಹೈಟ್ ಅಂತ ಇದ್ದಿರತ್ತೆ. ಆಟೋ ಫಿಟ್ ಕಾಲಮ್ ವಿಡ್ತ್ ಅಂತ ಇದ್ದಿರತ್ತೆ. ಇದರಲ್ಲಿ ನೀವೇನ್ ಮಾಡ್ಬೇಕು, ಆಟೋ ಫಿಟ್ ಕಾಲಮ್ ವಿಡ್ತ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಬರ್ದಿರುವಂತ ಹೆಸರು ಮತ್ತೆ ಎಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಕಾಲಮ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಆಟೋಮೆಟಿಕ್ ಆಗಿ ಆಗ್ಬಿಡತ್ತೆ. ಓಕೆ, ಸೀರಿಯಲ್ ನಂಬರ್ 01 ಕ್ಲಿಕ್ ಮಾಡ್ತಾ ಇದೀನಿ. 02 ಕ್ಲಿಕ್ ಮಾಡ್ತಾ ಅದನ್ನ ಹಿಂಗ್ ಬರ್ಕೋತ ಹೋದ್ರೆ 10 ಮುಣಿಗೆ 10 ಹೊಂಡು ಬಿಡ್ತದ. ಇದನ್ನ ಪಟಕ್ಕನೆ ಜಗ್ ಬಿಡಬೇಕು. 1 ನಂಬರ್ ಬರೀರಿ. ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತದ, ಇದಕ್ಕೆ ಹಿಡಿದು ಕೆಳಗೆ ಜಗ್ರಿ. ಆಟೋಮೆಟಿಕ್ ಬರ್ತದೆ. 2 2 2 ಬಂದ್ವಾ. ಇಲ್ಲಿ ಮೇಲೆ ಪ್ಲಸ್ ಕಾಣಿಸ್ತದ, ಬಾಜು ಒಂದು ಡಾಟ್ ಕಾಣಿಸ್ತದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಫಿಲ್ ಸೀರೀಸ್ ಅಂತ ಹೊಡೆದ್ ಬಿಡ್ರಿ. ಆಟೋಮೆಟಿಕ್ ಆಗಿ ಸೀರಿಯಲ್ ಆಗಿ ಬಂದ್ಬಿಡ್ತಾವ್. ಸ್ಟೂಡೆಂಟ್ ನೇಮ್ ಬರಿಬೇಕಾಗ್ಯದ, ಹೆಸರು ಬರ್ದ್ ಬಿಡ್ರಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಯಾವ್ದೋ ಒಂದು ಹೆಸರು ಬರೀ. ಫಸ್ಟ್ ನಂದೇ ಬರೀತೀನಿ, ಗುರು ಅಂತ ಬರ್ಕೊಂಡ್ಬಿಡ್ತೀನಿ. ಕಿರಿಕಿರಿ ಬೇಡ. ಓಕೆ, ಗುರು ಆಗ್ತಿದ್ದಾನೆ. ಮತ್ತೆ ಇಲ್ಲಿಂದ ಕೆಳಗಡೆ ಬರೀತೀನಿ, ಶಬು ಅಂತ ಬರೀತೀನಿ. ಓಕೆ, ಗುರು ಬರೀತಿದ್ದಾನೆ. ಮತ್ತೆ ನಾನು 2ನೇ ಕಾಲಮಿಗೆ ಬರ್ತೀನಿ. ಇಲ್ಲಿಂದನೂ ಕೂಡ ನಾನು ಏನ್ ಮಾಡ್ಬೇಕು, ಸವಿತಾ ಅಂತ ನಾನು ಟೈಪ್ ಮಾಡ್ಕೋತಾ ಇದೀನಿ. ಸವಿತಾ ಬರೀತಿದ್ದಾನೆ. ಮಲ್ಲವ್ವ ಅಂತ ಟೈಪ್ ಮಾಡ್ಕೋತಾ ಇದೀನಿ. ಇಲ್ಲಿಂದ ಅನಿಲ್ ಅಂತ ಟೈಪ್ ಮಾಡ್ಕೋತೀನಿ. ಅನಿಲ್ RS ಅಂತ ಟೈಪ್ ಮಾಡ್ಕೋತಾ ಇದೀನಿ. ಇಲ್ಲಿಂದ ರಾಜು SK. ಓಕೆ, ಸುಮ್ಮನೆ ಯಾವ್ದೋ ಒಂದು ಹೆಸರುಗಳನ್ನ ನಾನು ಬರಿತಾ ಇದೀನಿ. ಓಕೆನಾ? ಅವಾಗ ಏನ್ ಮಾಡ್ತೀನಿ, ಸುಮಿತ್ NAIK ನಾಯಕ್ ಅಂತ ಬರಿತಾ ಇದೀನಿ. ಮತ್ತೆ ಸುಮಿತ್ ನಾಯಕ್ ಆಗಿದ ನಂತರ ರವಿ ಕುಮಾರ್ ಅಂತ ಬರಿತಾ ಇದೀನಿ. ರವಿ ಕುಮಾರ್ ಆದ ನಂತರ ಮತ್ತೇನ್ ಬರಿಬೇಕಾಗಿದೆ, ಹೆಸರುಗಳನ್ನ ನಿಮ್ಗೆ ಯಾವ್ದು ಬೇಕು ಹೆಸರುಗಳನ್ನ ನೀವು ನಿಮ್ಮ ಹೆಸರುಗಳನ್ನ ಬರಿಬಹುದು. ಸುನೀಲ್ ಅಂತ ನಾನು ಸುನೀಲ್
NK ಅಂತ ಬರಿತಾ ಇದ್ದೀನಿ. ಈ ರೀತಿಯಾಗಿ ಹೆಸರುಗಳನ್ನ ನಾನು ಸಂಪೂರ್ಣವಾಗಿ ಬರ್ಕೊಂಡಿದ್ದೀನಿ, ವಿದ್ಯಾರ್ಥಿಗಳ ಹೆಸರನ್ನ ಬರೆದಿದ್ದೀನಿ. ಹೌದಾ, ಈಗ ಯಾವ ಕೋರ್ಸ್ ಮಾಡ್ಯಾರ ಅವರು? ನಾನು ಕಂಪ್ಯೂಟರ್ ಸೆಂಟರ್ ಒಳಗ ಈ ಒಂದು ಫೀಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಅಂತೇಳಿ ನಾನು ಒಬ್ಬರಿಗೆ ಹೈರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವ್ರು ಕೆಲಸ ಮಾಡ್ತಿರ್ತಾರೆ ಪ್ರತಿದಿನ. ಯಾವ ಹುಡುಗ ಯಾವ ಕೋರ್ಸ್ ಸೆಲೆಕ್ಟ್ ಆದ, ಮೊದಲಿಗೆ ಎಷ್ಟು ಅಮೌಂಟ್ ಕಟ್ಟಿದ, ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ನಾನು ಸಾಯಂಕಾಲ ಹೋಗಿ ಟೇಬಲ್ ಮೇಲೆ ಕೂತ್ನೆ ಅಂದ್ರೆ ಆಟೋಮೆಟಿಕ್ ತಂದು ಕೊಟ್ಬಿಡ್ತಾರ ಅವ್ರು ನನಗೆ ಡಾಟಾ. ಸರ್ ಇವತ್ತು ಎಷ್ಟು ಅಡ್ಮಿಷನ್ ಆಗಿದೆ, ಇವರೆಲ್ಲ ಎಷ್ಟು ಕೊಟ್ಟಾರ, ಹಿಂಗಿಂಗ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಹೌದಾ, ಗುರು ಅನ್ನೋನು ಯಾವ ಕೋರ್ಸ್ ಮಾಡಿದಾನಪ್ಪ ಅಂದ್ರೆ ಇಲ್ಲಿ CTTC ಕೋರ್ಸ್ ಮಾಡಿದ್ದಾನೆ. 1 ವರ್ಷದ ಕೋರ್ಸ್ ಅದು. ಫೀಸ್ ಎಷ್ಟಿದೆ ಅದಕ್ಕೆ ಅಂದ್ರೆ ಸುಮಾರು ಫೀಸ್ ಅದಕ್ಕೆ ಏನಿರತ್ತೆ, 3600 ರೂಪಾಯಿ ಫೀಸ್ ಇದ್ದಿರತ್ತೆ ಅಂತ ಅನ್ಕೊಂಬಿಡಿ. ಓಕೆನಾ, ಇಟ್ಕೋತಾ ಇದೆ ನೋಡಿ, ಇದು ಕಾಣಿಸ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಮತ್ತೆ ನೀವೇನ್ ಮಾಡ್ಬೇಕಿದ್ದಾನ ಈ ಒಂದು ಲೈನ್ ಅನ್ನ ಸ್ವಲ್ಪ ಈ ರೀತಿಯಾಗಿ ಸರಿಸ್ಕೋಬಹುದು. ಅಡ್ಜಸ್ಟ್ಮೆಂಟ್ ಆಗತ್ತೆ. ಮ್ಯಾನ್ಯುವಲಿ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ನೋಡ್ರಿ, ಈ ರೀತಿಯಾಗಿ ಮ್ಯಾನ್ಯುವಲಿ ಕೂಡ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ಸವಿತಾ ಅನ್ನೋಳು ಯಾವ ಕೋರ್ಸ್ ಮಾಡ್ಯಾಳಪ್ಪ? PGDCA ಕೋರ್ಸ್ ಮಾಡಿದಾಳೆ. ಅದಕ್ಕೆ ಎಷ್ಟು ಫೀಸ್ ಇದೆ? 2500. ಬಹಳ ಕಡಿಮೆ. ಹೋಗಿ 2500 ಸುಮ್ ಕಲೀಲಿ ಆರಾಮ್ ಸರಿ, ಈಸಿಯಾಗಿ ಏನು ದೊಡ್ಡ ಫೀಸ್ ಏನ್ ಮಾಡುವಂತದಿಲ್ಲ. ನೆಕ್ಸ್ಟ್ DAP ಕೋರ್ಸ್ ಮಾಡಿದ್ದಾರೆ. DAP ಅಂತ ಮಾಡ್ಕೋತಾ ಇದೀನಿ, ಸಾರಿ DAP. ಮತ್ತೆ ಇವರು DTP ಕೋರ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇವರು CTTC ಮಾಡಿದ್ದಾರೆ. ಇವರಿಗೂ ಕೂಡ ಸೇಮ್ 3600 ಫೀಸ್ ಇದ್ದಿರುತ್ತೆ. ಅದಾದ ನಂತರ ಮತ್ತೆ ಇನ್ನೊಂದು ಟ್ಯಾಲಿ ಕೋರ್ಸ್ ಮಾಡಿದ್ದಾರೆ. ಓಕೆ, ಟ್ಯಾಲಿ ಮಾಡಿದ್ದಾರೆ ಇವರು. ಟ್ಯಾಲಿಗೆ ಎಷ್ಟು ತಗೋತಾ ಇದೀವಿ ಅಂದ್ರೆ ನಾವು 15 ರೂಪಾಯಿ ತಗೋತಾ ಇದೀವಿ. ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದೀನಿ. ಮತ್ತೆ DISM ಇದಕ್ಕೆ ಎಷ್ಟು ತಗೋತಾ ಇದೀವಿ? ಒಂದು 1200 ರೂಪಾಯಿ ಫೀಸ್ ತಗೋತಾ ಇದೀವಿ. ನೆಕ್ಸ್ಟ್ ಸುನೀಲ್ ಬಂದ್ಬಿಟ್ಟು ಇನ್ನೊಂದು ಯಾವ ಕೋರ್ಸ್ ಮಾಡಿದಾನಪ್ಪ? ನಾವೇನ್ ಮಾಡ್ಬೋದು, DAP ಇನ್ನೊಂದು ಕೋರ್ಸ್ ತಗೊಂಡ್ಬಿಡ್ತೀನಿ. ಇದಕ್ಕೂ ಕೂಡ ನಾವೇನ್ ಮಾಡ್ತಾವೆ, DAPಗೆ ಎಷ್ಟು ಅಮೌಂಟ್ ತಗೋತಾ ಇದೀವಿ? ಒಂದು 3000 ಅಮೌಂಟ್ ತಗೋತಾ ಇದೀವಿ. ನೆಕ್ಸ್ಟ್ DTPಗೆ ಒಂದು 2500 ರೂಪಾಯಿ ತಗೋತಾ ಇದೀವಿ. ನೆಕ್ಸ್ಟ್ ಇಲ್ಲಿಂದ DAPಗೆ 2000 ಸುದ್ದು ತಗೋತಾ ಇದೀವಿ. ಈ ರೀತಿಯಾಗಿ ಫೀಸ್ ಸ್ಟ್ರಕ್ಚರ್ ಅನ್ನ ನಾನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಮೊದಲಿಗೆ ಅಡ್ಮಿಷನ್ ಮಾಡೋ ಮುಂದೆ ಎಷ್ಟು ರೊಕ್ಕ ಕೊಡಕತ್ತಾನವ? ಇದು ಫೀಸ್ ಸ್ಟ್ರಕ್ಚರ್ ಹೇಳಿದ್ರವರಿಗೆ. ಓಕೆನಾ, ಫಸ್ಟ್ ಅಡ್ಮಿಷನ್ ಮಾಡೋ ಮುಂದೆ ಒಂದು ಅಮೌಂಟ್ ಕೊಡ್ತಾರ. ಅವ್ರು ಎಷ್ಟು ಕೊಟ್ಟಾನಿವ? 1200 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ಯಾನ. ಹೌದಾ, ನೆಕ್ಸ್ಟ್ ಇವ ಎಷ್ಟು ಕೊಟ್ಟಾನ? ಸವಿತಾ ಎಷ್ಟು ಕೊಟ್ಟಾಳ? ಒಂದು 1500 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ಯಾಳ. ಓಕೆ, ಮನ್ಯಾಗ ಕೊಟ್ಟಿಲ್ಲತ್ತ 1500 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ಯಾರ ಅವರು. ನೆಕ್ಸ್ಟ್ ಮಲ್ಲವ್ವ ಎಷ್ಟು ಕೊಟ್ಟಾಳ? 2000 ರೂಪಾಯಿ ಕೊಟ್ಬಿಟ್ಟಾಳ ಸ್ವಾಚ್. ಅವ್ರು ಏನು ಗೃಹಲಕ್ಷ್ಮಿ ರೊಕ್ಕ ಬಂದಿದ್ದು ಜಮಾ ಸ್ವಾಚ್ ಕೊಟ್ಬಿಟ್ರ ಅವರು. ನೆಕ್ಸ್ಟ್ ಅನಿಲ್ SR ಎಷ್ಟು ಕೊಟ್ಟಾನಪ್ಪ? ಜಸ್ಟ್ ಫಾರ್ 500 ರೂಪಾಯಿ ಕೊಟ್ಟಾನ. ಕೂರ್ಸಾಲೆ ಪರಿಚಯ ಅದಾನ, 500 ರೂಪಾಯಿ ಕೊಟ್ಟು ಹೊಂಟು ಬಿಟ್ಟಾನ ಕಂಪ್ಯೂಟರ್ ಕಲಿಯಾಕ. ನೆಕ್ಸ್ಟ್ ರಾಜು SK 3600 ಒಳಗೆ ಎಷ್ಟು ಕೊಟ್ಟಾನ? 2300 ರೂಪಾಯಿ ಕೊಟ್ಟಾನ. ಹೌದಾ, ನೆಕ್ಸ್ಟ್ ಇನ್ನೊಬ್ರು ಟ್ಯಾಲಿ 1500 ರೂಪಾಯಿ ಫೀಸ್ ಇತ್ತು, 1500 ರೂಪಾಯಿ ಕೊಟ್ಟು ಹೋಗ್ಬಿಟ್ಟಾನ ಸ್ವಾಚ್. ಇನ್ನೊಂದು ಸರ್ತಿ ಕೇಳಬೇಡ್ರಿ ಸರ್ ಅಂತೇಳಿ. ನೆಕ್ಸ್ಟ್ ರವಿಕುಮಾರ್ DSM ಕೋರ್ಸ್ಗೆ ಎಷ್ಟು ಕೊಟ್ಟ ನೀವು? ಜಸ್ಟ್ 500 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ಯಾನ. ಹೌದಾ, 500 ರೂಪಾಯಿ. ನೆಕ್ಸ್ಟ್ ಇದು 3000 ರೂಪಾಯಿ DF ಇದ್ದಿದ್ದು ಎಷ್ಟು ಕೊಟ್ಟಾರ ಇವರು? 1500 ರೂಪಾಯಿ ಕೊಟ್ಟಾರ. ಸ್ವಲ್ಪ 1500 ಬೇಡ, ಒಂದು 2000 ರೂಪಾಯಿ ಕೊಟ್ಟಾರ ಅಂತ ಅನ್ಕೊಳ್ಳೋಣ. ಓಕೆ, ಈ ರೀತಿಯಾಗಿ ಫೀಸ್ ಸ್ಟ್ರಕ್ಚರ್ ನಮ್ಗೆ ಮೊದಲಿಗೆ ಕೊಟ್ಟಾರ ಇವರು. ನೆಕ್ಸ್ಟ್ ಎಷ್ಟೆಷ್ಟು ಕೊಟ್ಟಾರ? ಇವ 1200 ಕೊಟ್ಟಾವ. 2ನೇ ಟರ್ಮಿಗೆ 500 ರೂಪಾಯಿ ಕಟ್ಟಾರ. ಜಸ್ಟ್ 500 ರೂಪಾಯಿ ಕಟ್ಟಾನ. ನೆಕ್ಸ್ಟ್ ಇವ ಎಷ್ಟು ಕಟ್ಟಾನ? ಮತ್ತೆ ಇವನು 500 ರೂಪಾಯಿ ಕಟ್ಟಾನ. ಮತ್ತೆ ಇವ್ರು ಎಷ್ಟು ಕಟ್ಟಾರ? 0. ಇವಂದೇನು ಇರೋದೇ ಇಲ್ಲ, 0 ಅದ. ಯಾಕಂದ್ರೆ ಅಲ್ಲೇ ರೊಕ್ಕ ಅವು ಕರೆಕ್ಟ್ 2000 ಕಟ್ಟಿಬಿಟ್ಟಾನ ನಾವು ಸ್ವಚ್ಛ. ನೆಕ್ಸ್ಟ್ ಇವ ಏನು ಮಾಡ್ಯಾನ? 1500 ರೂಪಾಯಿ ಕಟ್ಟಾನ. ನೆಕ್ಸ್ಟ್ 3600 ಒಳಗೆ ಇವ್ರೇನು ಮಾಡ್ಯಾರ? 500 ರೂಪಾಯಿ ಕಟ್ಟಾರ. ನೆಕ್ಸ್ಟ್ ಮತ್ತೆ 2ನೇ ಪೀಳಿಗೆ ಕೂಡ ಏನು ಮಾಡ್ಯಾರ ಇವರು? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಲ್ಲ ನಾವು ಬರ್ಕೋಬೇಕು. 1500 0, ಇವ್ರದೇನು ರೊಕ್ಕನೇ ಇಲ್ಲ. ನೆಕ್ಸ್ಟ್ ಇವ್ರೇನು ಮಾಡ್ಯಾರ? ಮತ್ತೆ 500 ರೂಪಾಯಿ ಕಟ್ಟಾರ. ಹೌದಾ, ನೆಕ್ಸ್ಟ್ ಇವ್ರೇನು ಮಾಡ್ಯಾರ? ಮತ್ತೆ ಒಂದು 1000 ರೂಪಾಯಿ ಕಟ್ಟಾರ ಇವರು. 2ನೇ ಇನ್ಸ್ಟಾಲ್ಮೆಂಟಿಗೆ 1000 ರೂಪಾಯಿ ಕಟ್ಟಾರ. ಈ ರೀತಿಯಾಗಿ ಅಮೌಂಟ್ ಅನ್ನ ನಾವು ನಮ್ಮ ಆಫೀಸ್ ಒಳಗೆ ಮೇಂಟೈನ್ ಮಾಡ್ತಿರ್ತಾರೆ. ಇಲ್ಲಿ ಪೇಡ್ ಮತ್ತೆ ಬ್ಯಾಲೆನ್ಸ್ ಅನ್ನ ಕಂಡು ಹಿಡಬೇಕಾಗಿದೆ. ಚಂತನ ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಮಾಡುವಂತದ್ದಿತ್ತಂದ್ರೆ ಕಂಪ್ಯೂಟರ್ ಯಾಕೆ ಕೊಡ್ಬೇಕು? ಮತ್ತೆ ನಿಮ್ ಕೈಯಾಗ ಲೆಕ್ಕ ಮಾಡಾಕ ಇದರಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಅವಾಗ ಹೆಂಗ್ ಮಾಡೋದು ಕ್ಯಾಲ್ಕುಲೇಷನ್? ಇಲ್ಲಿ = ಅಂತ ಹಾಕ್ಬೇಕು ನೋಡ್ರಿ. ಬಹಳ ಈಸಿ ಅದ, ನಿಮ್ಗೆ ಅನ್ಸಾಕತ್ತಿರ್ಬೇಕ. ಏನ್ ಸರ ಬಾಯಿಲೇನು ಹೇಳ್ಬಿಡ್ತೀನಲ್ರಿ ಆನ್ಸರ್ ಅಂತೇಳಿ. ಬಟ್ ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ಗಳ ಕೆಲಸ ಬಹಳಷ್ಟು ಕಷ್ಟಕರ ಆಗಿರುತ್ತೆ ಅಂತೇಳಿ ನಾವು ಅನ್ಕೊಂಡಿರ್ತೀವಿ. ಅದರಷ್ಟು ಸರಳವಾಗಿರುವಂತಹ ಕೆಲಸ ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಅಷ್ಟು ಈಸಿಯಾಗಿರ್ತದೆ. ಬಟ್ ಮಾಡುವಂತ ನಾಲೆಜ್ ಮೆಥಡ್ ಗೊತ್ತಿತ್ತು ಅಂದ್ರೆ ನೀರು ಕುಡದಟ್ಟು ಸರಳವಾಗಿ ಕೆಲಸ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಏನ್ ಹೇಳತ್ತೀವಿ ನಾವು ಇಲ್ಲಿಂದ. ಇವರು ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಟೋಟಲ್ ಫೀಸ್ ಎಷ್ಟದ? 3600 ಮೇಲೆ ಕ್ಲಿಕ್ ಮಾಡ್ಕೋರಿ. ಹೌದಾ, 3600 ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಾರಿ ಪೇಡ್ ಎಷ್ಟಾಗಿದೆ ಅದನ್ನ ಕಂಡು ಹಿಡಿಬೇಕಾಗಿದೆ. ಬ್ಯಾಕ್ ಪೇಜ್ ಕ್ಲಿಕ್ ಮಾಡ್ತಾ ಇದೀನಿ. ಅಂದ್ರೆ ಎಷ್ಟು ರೊಕ್ಕ ಪೇಡ್ ಮಾಡ್ಯಾರ ಅನ್ನೋದನ್ನ ಕಂಡು ಹಿಡಿಬೇಕಾಗಿದೆ. = ಅಂತ ಕ್ಲಿಕ್ ಮಾಡಬೇಕು. ಯಾವುದೇ ಒಂದು ಕ್ಯಾಲ್ಕುಲೇಷನ್ ನಾವು ಎಕ್ಸೆಲ್ ಒಳಗೆ ಮಾಡಬೇಕಾಗಿತ್ತು ಅಂದ್ರೆ ಮೊದಲಿಗೆ = ಅನ್ನ ಬಳಕೆ ಮಾಡ್ಕೋಬೇಕು. ಮೊದಲಿಗೆ 1200 ಕೊಟ್ಟಿದ್ದಾರೆ. ಪ್ಲಸ್ ಕೀಬೋರ್ಡ್ ಒಳಗೆ ಪ್ಲಸ್ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 500 ಕೊಟ್ಟಿದ್ದಾರೆ. ಪ್ಲಸ್ ನೋಡ್ರಿ 2 ಪ್ಲಸ್ ಆಯ್ತು. ಓಕೆನಾ, F3 ಅಂದ್ರೆ ಈ 3ನೇ ಲೈನ್ F ಕಾಲಮ್, ಈ ಕಾಲಮ್ ಎರಡು ಸೇರ್ಕೊಂಡು E3 F3 ಓಕೆ ಲೈನ್ ಅಂತ ಹೇಳ್ತೀವಿ. ಓಕೆ, ಎಂಟರ್ ಮಾಡ್ಕೊಂಡ್ಬಿಡ್ರಿ. 17 ರೂಪಾಯಿ ಪೇಡ್ ಮಾಡ್ಯಾರ.
ಕೆಳಗಿಂದು ಸೇಮ್ ಮತ್ತೆ ಈಸ್ ಈಕ್ವಲ್ ಟು ಮಾಡ್ಬೇಕು, ಬಹಳ ಚಂದ ಅದ. ಮತ್ತೆ 15 ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಟ್ 1500 ಕೊಟ್ಟಾರ, ಪ್ಲಸ್ ಹೊಡಿರಿ 500 ಮೇಲೆ ಕ್ಲಿಕ್ ಹೊಡ್ರಿ, ಎಂಟರ್ ಹೊಡಿರಿ, 2000 ರೂಪಾಯಿ ಪೇಡ್ ಆಗ್ಯಾವ ಇವ್ರದು. ಹಿಂಗೆ ಮಾಡ್ಕೋತವ್ರು ಹೊತ್ತು ಮುಣುಗ್ತಮ್ಮ. ಅವಾಗ ಏನ್ ಮಾಡ್ಬೇಕಾ, ಪಟಕ್ಕನೆ ಮ್ಯಾಲ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಕರೀದು ಒಂದು ಪಾಯಿಂಟ್ ಕಾಣಿಸ್ತದ, ಆ ಒಂದು ಪಾಯಿಂಟ್ ಹಿಡಿದು ಕೆಳಗೆ ಜಗರಿ ಇಳಿತಾನ, ಆಟೋಮೆಟಿಕ್ ಲೆಕ್ಕ ಬಂದ್ಬಿಡ್ತದೆ. ನೆಕ್ಸ್ಟ್ ಇಲ್ಲಿಂದ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ನೀವೇನ್ ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಶ್ಯಕತೆನೇ ಇಲ್ಲ, ಗೊತ್ತಾಗ್ತದೆ ಎಷ್ಟು ಪೇಡ್ ಆಗಿದೆ ಅನ್ನುವಂಥ ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಬ್ಯಾಲೆನ್ಸ್ ಯಾರದವ, ಯಾರ್ದು ನಿಲ್ ಆಗಿದೆ. ಬ್ಯಾಲೆನ್ಸ್ ಅಂದ್ರೆ ಯಾರು ಇನ್ನು ಎಷ್ಟು ರೊಕ್ಕ ಕೊಡಬೇಕು, ಯಾರ್ದು ನಿಲ್ ಆಗಿದೆ, ಯಾರು ಬ್ಯಾಲೆನ್ಸ್ ಕೊಡಬಾರ್ದು ಅನ್ನೋದು ಅಲ್ಲಿ ನಿಲ್ ಅಂತ ಬರ್ಬೇಕು, ಇವ್ರದ್ದು ಏನು ಅಮೌಂಟ್ ಇಲ್ಲ ಅಂತೇಳಿ ತೋರಿಸ್ಬೇಕಲ್ಲಿ. ಅದನ್ನ ಹೆಂಗ್ ಮಾಡ್ಬೇಕಪ್ಪ ಅಂದ್ರ ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸ್ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಫಾರ್ಮುಲಾನ ನೀವು ಹಾಕಬೇಕಾಗ್ತದೆ, ನೆನಪಿಟ್ಕೊಳ್ಳಿ. ಈಸ್ ಈಕ್ವಲ್ ಟು ಇಟ್ಕೊಂಡು ಇಫ್ ಕಂಡೀಷನ್ ಅನ್ನ ಹಚ್ಚಬೇಕಾಗ್ತದೆ. ಇಫ್ ಕಂಡೀಷನ್ ಡಬಲ್ ಬ್ರಾಕೆಟ್ ಅನ್ನು ಹಾಕೋಬೇಕು, ಇಲ್ಲಿಂದ ಶಿಫ್ಟ್ ಹಿಡಿದು ಬ್ರಾಕೆಟ್ ಅನ್ನು ಹಾಕೊಂಡ್ಬಿಟ್ರೆ 2 ಸಾರಿ ಬ್ರಾಕೆಟ್ ಹಾಕೊಂಡು ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ನೀವು ಏನ್ ಮಾಡ್ಬೇಕಾಗಿದೆ, ಟೋಟಲ್ D3 ಅಂತ ಬರುತ್ತೆ, D2 ಬರುತ್ತೆ, D3 ಅಂದ್ರೆ 3ನೇ ಕಾಲಮ್. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, 3600. ಮತ್ತೆ 3600 ಏನ್ ಮಾಡ್ಬೇಕು, ಎಷ್ಟು ಪೇಡ್ ಮಾಡ್ಯಾರಲ್ಲ ಅದ್ರೊಳಗೆ ಮೈನಸ್ ಮಾಡಿದಾಗ ಬ್ಯಾಲೆನ್ಸ್ ಗೊತ್ತಾಗ್ತದೆ. ಟೋಟಲ್ ಫೀಸ್ ಒಳಗ ಟೋಟಲ್ ಪೇಡ್ ಒಳಗೆ ಮೈನಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಮೈನಸ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಈಸ್ ಈಕ್ವಲ್ ಟು ಮಾಡ್ಬೇಕು, ಸಾರಿ ಇದನ್ನ ಈಸ್ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಸ್ ಈಕ್ವಲ್ ಟು ಮಾಡ್ಕೊಂಡು G3 ಆಟೋಮೆಟಿಕ್ ಬರ್ತದ. ನೆಕ್ಸ್ಟ್ ಇದನ್ನ ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿ, ನೆಕ್ಸ್ಟ್ ಒಂದು ಕಾಮ ಕೊಡ್ರಿ, ನೆಕ್ಸ್ಟ್ ಡಬಲ್ ಇಂಟೆಡ್ ಕಾಮ ಕೊಡ್ಬೇಕ. ಇಲ್ಲಿ NI ನಿಲ್ ಅಂತ ನೀವು ಸಂಪೂರ್ಣವಾಗಿ ಬರ್ಕೊಂಡು ಮತ್ತೆ ಒಂದು ಕಾಮ ಮತ್ತೆ ಡಬಲ್ ಇಂಟೆಡ್ ಕಾಮ ಕೊಟ್ಟು ಮತ್ತೆ ಒಂದು ಕಾಮ ಕೊಡ್ಬೇಕು. ಬದಾ ಅದಾದ ನಂತರ ಈಗ ಏನ್ ಮಾಡ್ಬೇಕಾಗಿದೆ, ಮೈನಸ್ ಮಾಡ್ಬೇಕಲ್ಲ. ಅವಾಗ ಏನ್ ಮಾಡ್ಬೇಕು, ಈಗ ಮೈನಸ್ ಮಾಡ್ಕೋಬೇಕು ನಾವು. ಅವಾಗ ವಾಪಸ್ ಮತ್ತೆ ನಾನು ಏನ್ ಮಾಡ್ತೀನಿ, ಇದನ್ನ ಏನ್ ಮಾಡ್ಕೋಬೇಕು, D3 ಇದನ್ನ 3 ಮೇಲೆ ಕ್ಲಿಕ್ ಮಾಡ್ಕೋತಾ ಅದನ್ನೇ ಮೈನಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. D3 ಆದ ನಂತರ G3 ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಈಗ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ಸಂಪೂರ್ಣವಾಗಿ ಸೆಲೆಕ್ಷನ್ ಆಗಿದೆ ನೋಡಬಹುದು. ಈಗ ಎಂಟರ್ ಮಾಡ್ಕೋತಾ ಅದನ್ನೇ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದಿರುತ್ತೆ. ಈಗ ಇದನ್ನ ಏನ್ ಮಾಡೋದು, ಈ ಪಾಯಿಂಟ್ ಅನ್ನು ಹಿಡಿದು ಜಗರಿ ಆಟೋಮೆಟಿಕ್ ಆಗಿ ನಿಲ್ ಮತ್ತೆ ಎಲ್ಲಿ ಬ್ಯಾಲೆನ್ಸ್ ಕೊಡಬೇಕು, ಯಾರ್ದು ನಿಲ್ ಆಗಿದೆ ಅಂದ್ರೆ ಯಾವ್ದು ರೀತಿಯಿಂದ ಫೀಸ್ ಕಟ್ಟುವಂತದ್ದು ಇರುವುದಿಲ್ಲ ಅಂತೇಳಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ನೋಡ್ರಿ ಎಷ್ಟು ಈಸಿ ಅದ. ಇಂಥವೇ ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡುವಂತದ್ದೇನು ದೊಡ್ಡ ಕೆಲಸ ಅಲ್ಲ, ಬಹಳ ಈಸಿ. ಇಂತಿಂತವೇ ಸಣ್ಣ ಅಸೈನ್ಮೆಂಟ್ ಗಳನ್ನ ಮಾಡಿ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ ನಿಮಗೆ ಪ್ರತಿದಿನ. ದಯವಿಟ್ಟು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಒಂದು ನೋಟ್ಬುಕ್ ಒಂದು ಪೆನ್ ತಗೊಂಡು ಹೇಳುವಂತ ಅಸೈನ್ಮೆಂಟ್ ಗಳನ್ನ ಸರಿಯಾಗಿ ಬರ್ಕೊಂಡು, ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಬಂದು ಮೆಸೇಜ್ ಮಾಡಿ ಪರ್ಸನಲ್ ಆಗಿ ಅದನ್ನ ನೀವೇನ್ ಮಾಡ್ಬೋದು, ಕೇಳ್ಕೊಂಡು ಬಗೆಹರಿಸ್ಕೊಂಡು ನೀವೇನ್ ಮಾಡ್ಬೋದು, ಕಂಪ್ಯೂಟರ್ ಕಲಿಬಹುದು. ಈಗ ಇದಕ್ಕೆ ಫಾರ್ಮೆಟ್ ಅಂದ್ರೆ ಹಿಂಗಿರುವುದಿಲ್ಲ, ಇದು ಹೆಂಗಿರ್ತದೆ, ಈಗ ಇಲ್ಲಿ ತರ ಇದು ಸೆಟ್ ಆಗ್ಬೇಕಿಲ್ಲ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ತನ ಬರ್ರಿ. ಇದಕ್ಕೆ ಏನ್ ಮಾಡ್ಬೇಕು, ಮರ್ಜ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಆಟೋಮೆಟಿಕ್ ಸೆಂಟರ್ ಒಳಗೆ ಬಂದ್ಬಿಡ್ತದೆ. ಹೌದಾ, ಅದಕ್ಕೊಂದು ಕಲರ್ ಕೊಡ್ರಿ. ಕಲರ್ ಕೊಡ್ಬೇಕಂದ್ರ ಇಲ್ಲಿ ಹೋಗ್ಬಿಟ್ಟು ಅದಕ್ಕೊಂದು ಕಲರ್ ಕೊಡ್ಬೇಕು. ನೋಡ್ರಿ ಚಂದ ಕಲರ್ ಕೊಟ್ಟೆ. ಮತ್ತೆ ಅಕ್ಷರ ಕಲರ್ ಆಗ್ಬೇಕು ಅಂದ್ರೆ ಅಕ್ಷರಿಕ್ ಕಲರ್ ಮಾಡ್ಕೋರಿ. ಮತ್ತೆ ಅಕ್ಷರ ಕಲರ್ ಆಗ್ತಾವ ಚಂದ ಗೊತ್ತಾಗ್ತದೆ. ಸ್ವಲ್ಪ ಬೋಲ್ಡ್ ಮಾಡ್ಕೋರಿ, ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಹಿಂಗ್ ಬಂದ್ಬಿಡ್ತದೆ. ಸರ್ ಅಕ್ಷರ ಬ್ಯಾರೆ ಕಲರ್ ಬರ್ಬೇಕ್ರಿ ಅಂದ್ರೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ವೈಟ್ ಕಲರ್ ಸೆಲೆಕ್ಷನ್ ಮಾಡ್ಕೋಬಹುದು, ನೀವು ತೊಂದರೆ ಇಲ್ಲ. ನೆಕ್ಸ್ಟ್ ಇವುಗಳಿಗೂ ಕೂಡ ನಾವೇನ್ ಮಾಡ್ಬೇಕು, ಒಂದು ಕಾಲಮ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಷ್ಟುವರೆಗೂ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಎಲ್ಲಿ ಹೋಗ್ಬೇಕು, ಬಾಟಮ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋರಿ. ನಮ್ಗೆ ಚಂದಾಗಿ ಒಂದು ಬಾರ್ಡರ್ ಬಂದ್ಬಿಡ್ತದೆ. ನೆಕ್ಸ್ಟ್ ಇದಕ್ಕೂ ಒಂದು ಕಲರ್ ಹಾಕ್ಬೇಕಲ್ಲ ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಅದಕ್ಕೂ ಒಂದು ಕಲರ್ ಹಾಕ್ರಿ. ಮ್ಯಾಲಿನ ಕಲರ್ ಬ್ಯಾಡ್ರಿ ಸರ್ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡ್ತದೆ. ಮತ್ತೆ ಅಕ್ಷರ ಕಲರ್ ನೀವೇನ್ ಮಾಡ್ರಿ, ಬ್ಲ್ಯಾಕ್ ಮಾಡ್ಕೊಂಡ್ಬಿಟ್ರಿ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಹಿಂಗೆ ಅಸೈನ್ಮೆಂಟ್ ಗಳನ್ನ ನೀವೇನ್ ಮಾಡ್ಬೇಕು, ಬಹಳಷ್ಟು ಈಸಿಯಾಗಿ ಕೆಲಸವನ್ನ ಮಾಡ್ಕೋಬಹುದು. ಸೀರಿಯಲ್ ನಂಬರ್ ಸೆಂಟರ್ ಒಳಗೆ ಬರಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬಹುದು. ಅಕ್ಷರಗಳಿಗೆ ಕಲರ್ ಬೇರೆ ಕಲರ್ಸ್ ಗಳು ಬರಬೇಕು ಸರ್, ಫಾರ್ಮೆಟ್ ಚೇಂಜ್ ಆಗಬೇಕು, ಕಲರ್ ಬೇಕು ಅಂದ್ರೆ ಇಲ್ಲಿ ಹೋಗಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಅಕ್ಷರಗಳಿಗೆ ಕೊಡಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ಕಲರ್ ಒಳಗೂ ಕೂಡ ನೀವೇನ್ ಮಾಡಬಹುದು, ಅಕ್ಷರಿಗೆ ಬೋಲ್ಡ್ ಮಾಡ್ಕೋರಿ ಕಾಣಿಸ್ತಾವ. ನೆಕ್ಸ್ಟ್ ಕೋರ್ಸಿಗೂ ಕೂಡ ಒಂದು ಕಲರ್ ಬೇರೆ ಕೊಡಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಕೋರ್ಸಿಗೂ ಕೂಡ ನೀವು ಬೇರೆ ಕಲರ್ಸ್ ಅನ್ನ ಕೊಡಬಹುದು. ಓಕೆ, ಫೀಸಿಗೂ ಕೂಡ ಬೇರೆ ಕಲರ್ಸ್ ಕೊಡಬೇಕಾಗಿದೆ ಸರ್ ಅಂದ್ರೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗಿದೆ ಆ ಕಲರ್ ಕೊಡಬಹುದು. ನೆಕ್ಸ್ಟ್ ಇದಕ್ಕೂ ಕೂಡ ಬೇರೆ ಕಲರ್ ಕೊಡಬೇಕಾಗಿದೆ ಸರ್ ಅಂದ್ರೆ ನೀವು ಒಂದೊಂದಕ್ಕೆ ನಿಮ್ಗೆ ಯಾವ ಕಲರ್ ಕೊಡಬೇಕಾಗ್ಯದ ಆ ಒಂದು ಕಲರ್ ಸೆಲೆಕ್ಷನ್ ಮಾಡ್ಕೋರಿ. ಇಲ್ಲಿ ಹೋಗಿ ಒಂದೊಂದು ಕಲರ್ಸ್ ಅನ್ನ ನೀವೇನ್ ಮಾಡಬಹುದು, ಕೊಡಬಹುದು. ಬಹಳ ಈಸಿಯಾಗಿ ಗೊತ್ತಾಗ್ತದೆ. ಯೆಲ್ಲೋ ಕಲರ್ ಅಥವಾ ಈ ರೀತಿಯಾಗಿ ಕಲರ್ಸ್ ಅನ್ನ ಕೊಡ್ರಿ, ಬಟ್ ಈ ಕಲರ್ ಕೊಡ್ಬೋದು. ಮತ್ತೆ ಇದಕ್ಕೆ ಬ್ಲ್ಯಾಕ್ ಇರ್ಲಿ ಅಂದ್ರೆ ಬ್ಲ್ಯಾಕ್ ಅನ್ನ ಇಟ್ಕೊಂಡ್ಬಿಡ್ಬೋದು. ಬಹಳ ಚಂದ ಕೆಲಸ ಮಾಡ್ಬೋದು ನಾವು ಇದ್ರೊಳಗೆ.
ತಿಳಿಯಾಗ್ತದ. ನೆಕ್ಸ್ಟ್ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಇನ್ನು ಸ್ವಲ್ಪ ಚೇಂಜಸ್ ಮಾಡ್ಬೇಕು ಸರ್, ಫಾರ್ಮೆಟ್ ಹೋಗ್ಬೇಕು, ಬೇರೆ ಬೇರೆ ಸೆಲ್ಸ್ ಗಳನ್ನ ಡಿಸೈನ್ಸ್ ಗಳನ್ನ ಮಾಡ್ಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಒಳಗೆ ಹೋಗ್ರಿ, ಅಥವಾ ಇಲ್ಲಿಂದ ಬೇರೆ ಬೇರೆ ಆಪ್ಷನ್ ಪೇಜ್ ಲೇಔಟ್ ಸಿಗ್ತದ, ಫಾರ್ಮುಲಾ ಸಿಗ್ತದ, ಅಥವಾ ನೀವು ಹೋಮ್ ಒಳಗೆ ಹೋಗಿನೇ ನೀವೇನ್ ಮಾಡ್ಬೋದು ಫಾರ್ಮೆಟ್ ಸ್ಟೈಲ್ ಅಂತ ಬರುತ್ತೆ ಇಲ್ಲಿಂದ. ಈ ಒಂದು ಸ್ಟೈಲ್ಸ್ ಒಳಗೂ ಕೂಡ ನೀವೇನ್ ಮಾಡ್ಬೋದು ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿ ಕೂಡ ನೀವೇನ್ ಮಾಡ್ಬೋದು ಕಲರ್ಸ್ ಅನ್ನ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ. ನೋಡ್ರಿ ಬೇರೆ ಬೇರೆ ಈ ರೀತಿಯಾಗಿ ಸ್ಟೈಲ್ಸ್ ಗಳನ್ನು ಕೂಡ ನಾವೇನ್ ಮಾಡಬಹುದು ಇವುಗಳಿಗೆ ಕೊಡಬಹುದು. ಗೊತ್ತಾಗ್ತದ? ನಿಮ್ಗೆ ಎಂತ ಸ್ಟೈಲ್ಸ್ ಬೇಕೋ ಅಂತ ಸ್ಟೈಲ್ಸ್ ಗಳನ್ನ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಕೊಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ. ಹಾಗಾಗಿ ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಅಸೈನ್ಮೆಂಟ್ ಮಾಡುವಂಥದ್ದು ಗೊತ್ತಾಗಿತ್ತು ಅಂದ್ರೆ ಸಾಕು. ಬಟ್ ಮೊದಲ ಮಾಡುವಂಥದ್ದು ಕಲ್ಕೊಳ್ಳೋಣ, ಆಮೇಲೆ ಮುಂದಿನ ಸ್ಟೈಲ್ ಗೀಲ್ ಮಾಡೋದನ್ನ ಕಲಿಯೋಣ ಅಂತ. ಮತ್ತೆ ಇದು ಸ್ವಲ್ಪ ಬೋಲ್ಡ್ ಆಗಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಬಿ ಮೇಲೆ ಕ್ಲಿಕ್ ಮಾಡ್ರಿ, ಬೋಲ್ಡ್ ಆಗಿಬಿಡ್ತದೆ. ಇನ್ನು ಸ್ವಲ್ಪ ಕೆಳಗೆ ಸರಿಸ್ಕೋಬೇಕು, ಇದು ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ಮಾಡ್ಕೋಬೇಕ್ರಿ. ಈ ರೀತಿಯಾಗಿ ನಾವೇನ್ ಮಾಡಬಹುದು ಅಸೈನ್ಮೆಂಟ್ ಗಳನ್ನ ಮತ್ತೆ ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡುವಂತಹ ವಿಧಾನಗಳನ್ನ ನಿಮ್ಗೆ ಪ್ರತಿದಿನ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೀತಿಯಾಗಿ ಡಾಟಾ ಎಂಟ್ರಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಮಾಡುವಂತಹ ಕೆಲಸಗಳ ವಿಧಾನಗಳ ಮತ್ತೆ ಮೆಥಡ್ ಗಳನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳಿಕೊಳ್ಳಿಕ್ಕೆ ನಾನ್ ರೆಡಿ ಆಗಿದ್ದೇನೆ. ಬಟ್ ಪ್ರತಿದಿನ ನೋಡ್ಲಿಕ್ಕೆ ನೀವು ರೆಡಿ ಆಗಿರ್ಬೇಕು. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಜೊತೆಗೆ ಮತ್ತೆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಬೇರೆಯವರಿಗೆ ಶೇರ್ ಮಾಡ್ರಿ. ಎಲ್ಲರಿಗೂ ಇವತ್ತು ಉಚಿತವಾಗಿ ಮನೆಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ ಕಲಿಯುವಂತ ಅವಕಾಶವನ್ನ ನೀವು ಮಾಡಿಕೊಡ್ರಿ. ಕಲಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಕಲೀಲಿಕ್ಕೆ ನೀವು ರೆಡಿ ಇರಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.